ಆತ್ಮೀಯ ಕೇಳುಗರಿಗೆ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರ್ಗೋರಿನಿಂದ ಪ್ರಸಾರವಾಗುತ್ತಿರುವ ಏಕೈಕ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ನವದೆಹಲಿಯ ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿ ಹಾಗೂ ಜನಧ್ವನಿ ಸಮುದಾಯ ರೇಡಿಯೋ ಆಯೋಜಿಸಿರುವ ಲೆಕ್ಕದ ಕಟ್ಟೆ ಗಣಿತ ಧಾರಾವಾಹಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ. ನಿನ್ನಿಂದ ನನ್ನ, ನನ್ನಿಂದ ನಿನ್ನ ದೂರ ಮಾಡಲು ಎಂದೂ ಆಗೋಲ್ಲ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಕೇಳುಗರೆ, ನಿಜ, ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಕಾಲದ ಹರಿವು ನಿರಂತರ, ಎಲ್ಲಿಯೂ ನಿಲ್ಲದೆ ಹರಿಯುವ ನದಿಗೆ ಹುಟ್ಟು ಹೇಗೆ ಗೊತ್ತಾಗದ ಗುಟ್ಟೋ, ಹಾಗೆಯೇ ಕಾಲದ ಹುಟ್ಟು ಕೂಡ ಗುಟ್ಟೆ. ನದಿಯಲ್ಲಿ ಎಲ್ಲಿ ಎಷ್ಟು ಆಳವಿದೆ ಎಂಬುದನ್ನು ತಿಳಿಯುವುದು ಎಷ್ಟು ಕಷ್ಟವೋ, ಕಾಲವನ್ನು ತಿಳಿಯುವುದೂ ಅಷ್ಟೇ ಕಷ್ಟ. ಆದರೆ ನಮ್ಮ ನಿತ್ಯದ ಎಲ್ಲ ಚಟುವಟಿಕೆಗಳನ್ನು ನಾವು ಕಾಲದಲ್ಲಿ ಅಳೆಯುತ್ತೇವೆ. ಈ ಕಾಲದ ಅಳತೆಮಾನ ಸೆಕೆಂಡು, ನಿಮಿಷ ಹಾಗೂ ಗಂಟೆಗಳು ಅನ್ನುವುದು ನಮ್ಮೆಲ್ಲರಿಗೂ ಗೊತ್ತು. ಇವುಗಳೊಟ್ಟಿಗೆ ಬರುವಂತಹ ಪೂರ್ವಾಹ್ನ ಮತ್ತು ಅಪರಾಹ್ನ ಎಂದರೆ ಏನು? ಅವನ್ನು ಹೇಗೆ ಗುರುತಿಸುತ್ತೇವೆ? ಗಡಿಯಾರದಲ್ಲಿ ಇದು ಹೇಗೆ ಗೊತ್ತಾಗುತ್ತದೆ? ಈ ಎಲ್ಲ ವಿಷಯಗಳ ಬಗ್ಗೆ ಲೆಕ್ಕದ ಕಟ್ಟೆಯಲ್ಲಿ ಇವತ್ತು ಲಕ್ಷ್ಮಿ ಮತ್ತು ನಾಗೇಶ ತಿಳಿದುಕೊಳ್ಳಲಿದ್ದಾರೆ. ಬನ್ನಿ, ನಾವು ಅವರ ಜೊತೆ ಸೇರೋಣ. ಬರುತ್ತಿದೆ ಕಾಲ, ಬರುತ್ತಿದೆ ಕಾಲ, ಮುಗಿಯುವುದು ನಿನ್ನ ಮೋಸದ ಜಾಲ. ವೇಷವ ಕಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ ನಿನಗಿಲ್ಲ. ಎಚ್ಚರಿಕೆ ಮಾನವ, ಎಚ್ಚರಿಕೆ. ಟಿಕ್ 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 ಬರುತ್ತಿದೆ ಕಾಲ, ಟಿಕ್ 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 ಬರುತ್ತಿದೆ ಕಾಲ. ಮುಗಿಯುವುದು ನಿನ್ನ ಮೋಸದ ಜಾಲ. ದೇಶವ ಕಳ್ಳಚಿ ಹಾಕಿದ ಮೇಲೆ ಗೌರವ ನಿನಗಿಲ್ಲ, ಮಾನವ ಗೌರವ
यात्रियों को पिया ध्यान दें, मंगलूर से मैसूर जाने वाली गाड़ी नंबर 1615 गाड़ी अपने निर्धारित समय से आधा घंटा देर से चल रही है. ಪ್ರಯಾಣಿಕರೇ ಗಮನಿಸಿ, ಮಂಗಳೂರಿನಿಂದ ಮೈಸೂರಿಗೆ ಹೋಗಲಿರುವ ರೈಲು ಗಾಡಿ ನಂಬರ್ 16158 ಗಾಡಿಯು ತನ್ನ ನಿರ್ಧಾರಿತ ಸಮಯಕ್ಕಿಂತ ಅರ್ಧ ಗಂಟೆ ತಡವಾಗಿ ಬರಲಿದೆ. ಯುವರ್ ಅಟೆನ್ಷನ್ ಪ್ಲೀಸ್. ದಿ ರೈಲ್ ನಂಬರ್ 16158 ರನ್ನಿಂಗ್ ಹಾಫ್ ಅನ್ ಅವರ್ ಬಿಹೈಂಡ್ ಇಟ್ಸ್ ಶೆಡ್ಯೂಲ್ಡ್ ಅರೈವಲ್ ಟೈಮ್. ಅಪ್ಪ ಅಪ್ಪ ಕೇಳಿದ್ಯಪ್ಪ, ರೈಲು ಇನ್ನು ಅರ್ಧ ಗಂಟೆ ಲೇಟ್ ಅಂತೆ. ಕೇಳ್ದೆ ಲಕ್ಷ್ಮಿ, ಏನ್ ಮಾಡೋದು, ಅಲ್ಲಿವರೆಗೂ ನಾವು ಕಾಯ್ಲೇಬೇಕು. ಅದೆಲ್ಲ ಸರಿಯಪ್ಪ, ಆದ್ರೆ ಅದ್ಯಾಕೆ ರೈಲು ಲೇಟು ಅನ್ನೋದನ್ನ ಮೂರು ಸಾರಿ ಹೇಳ್ತಾರೆ? ಅಯ್ಯೋ ಅಕ್ಕ, ಅವರು ಎಲ್ಲಿ 3 ಸಾರಿ ಹೇಳಿದ್ರು, ಒಂದೇ ಸಾರಿ ತಾನೇ ಹೇಳಿದ್ದು. ಹೋಗೋ, ನೀನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅವರು 3 ಸರಿ ಹೇಳಿದ್ರು ಗೊತ್ತಾ? ಅಪ್ಪ ಅಪ್ಪ ನೀನೇ ಹೇಳಪ್ಪ, ಅವರು ಹೇಳಿದ್ದು 1 ಸರ್ತಿನೋ 3 ಸರ್ತಿನೋ? ಇಬ್ರು ಸರಿ, ಅವ್ರು ಹೇಳಿದ್ದು ಒಂದೇ ಸಾರಿ. ಆದ್ರೆ ಇಂಗ್ಲಿಷು, ಹಿಂದಿ, ಕನ್ನಡ 3 ಭಾಷೆಯಲ್ಲಿ ಅದನ್ನೇ ಹೇಳಿದ್ರು. ಅದಕ್ಕೆ 3 ಸರ್ತಿ ಹೇಳ್ದಂಗೆ ಅನ್ನಿಸ್ತು ಅಷ್ಟೇ. ಅಪ್ಪ ಮತ್ತೆ ಅದೇನೋ 1 6 1 5 8 ಅಂತ ಹೇಳಿದ್ರಲ್ಲ, ಅದೇನಪ್ಪ? ರೈಲು ಅಷ್ಟು ಉದ್ದ ಇದೆಯಾ? ಅಯ್ಯೋ ಪೆದ್ದ, ಅದು ರೈಲು ಗಾಡಿ ನಂಬರ್ ಕಣೋ. ನಂಬರು ಅದು ಸಂಖ್ಯೆ ಅಲ್ವೇನಪ್ಪ? ಅಂದ್ರೆ ಅಷ್ಟೊಂದು ಸಂಖ್ಯೆಯ ರೈಲು ಇದೆ ಅಂತಾನಾ? ಒಳ್ಳೆ ಪ್ರಶ್ನೆನೇ ಕೇಳ್ದೆ ಬಿಡು. ಸಂಖ್ಯೆಗಳನ್ನ ನಾವು ಎಣಿಸೋಕೆ ಉಪಯೋಗಿಸ್ತೀವಿ ಅಲ್ವಾ, ಹಾಗೇನೆ ಅದನ್ನ ವಸ್ತುಗಳನ್ನ ಗುರುತಿಸೋಕು ಉಪಯೋಗಿಸ್ತೀವಿ. ಗುರುತಿಸೋದು ಅಂದ್ರೆ? ಗುರುತಿಸೋದು ಅಂದ್ರೆ ಈಗ ನಿನ್ನನ್ನು ನಾವು ಹೇಗೆ ಗುರುತಿಸ್ತೀವಿ ಹೇಳು? ನಾಗೇಶ ಅಂತ ಹೆಸರಿಟ್ಟು ಅಲ್ವಾ, ಹಾಗೆ ರೈಲಿಗೂ ಒಂದು ನಂಬರ್ ಕೊಟ್ಟು ಅದನ್ನ ಗುರುತಿಸ್ತಾರೆ. ರೈಲು ನಂಬರು 16158 ಅಂದ್ರೆ ಅದು ಮಂಗಳೂರಿಂದ ಮೈಸೂರಿಗೆ ಹೋಗೋ ರೈಲು ಅಂತ. ಇದೇ ರೈಲು ಮೈಸೂರಿಂದ ಮಂಗಳೂರಿಗೆ ನಾಳೆ ವಾಪಸ್ ಹೋಗುತ್ತೆ. ಆಗ ಅದನ್ನ ಏನಂತ ಕರೀತಾರೆ ಗೊತ್ತಾ? ಹೋ, 16158. ಅಲ್ಲ ಮಗಳೇ, ಹಾಗೆ ವಾಪಸ್ ಹೋಗೋ ರೈಲಿಗೆ ಬೇರೆ ಹೆಸರಿದೆ. ಅದು 16157 ಅಂತ. ಅಯ್ಯೋ, ನಂಬರ್ ಹೆಸರು ಚೆನ್ನಾಗೇ ಇಲ್ಲ. ಎಲ್ಲ ರೈಲಿಗೂ ಒಂದೊಂದು ಒಳ್ಳೆ ಹೆಸರು ಕೊಡ್ಬೋದಿತ್ತಲ್ಲಪ್ಪ, ಯಾಕಪ್ಪ ಕೊಡ್ಲಿಲ್ಲ? ನೋಡು ನಾಗೇಶ, ಕೆಲವು ರೈಲಿಗೆ ಹೆಸರಿಟ್ಟಿದ್ದಾರೆ, ಟಿಪ್ಪು, ಚಾಮುಂಡಿ, ರಾಜಧಾನಿ, ವಿಶ್ವನಾಥ ಅಂತ. ಆದ್ರೆ ಸಾವಿರಾರು ರೈಲ್ಗಳಿರುವಾಗ ಎಲ್ಲಕ್ಕೂ ಹಾಗೆ ಬೇರೆ ಬೇರೆ ಹೆಸರಿಡೋಕೆ ಕಷ್ಟ. ಅದಕ್ಕೆ ನಂಬರನ್ನೇ ಹೆಸರಾಗಿ ಉಪಯೋಗಿಸ್ತಾರೆ, ಗೊತ್ತಾಯ್ತಾ? ಹೋ, ನಾನು ನಂಬರ್ ಅಂದ್ರೆ ಬರೀ ಲೆಕ್ಕ ಹಾಕಕ್ಕಷ್ಟೇ ಅನ್ಕೊಂಡಿದ್ದೆ. यात्रियों कृपया ध्यान दें, मंगलूर से मैसूर जाने वाली गाड़ी नंबर 16158 गाड़ी अभी 2 देर में आने की संभावना है. ಪ್ರಯಾಣಿಕರೇ ಗಮನಿಸಿ, ಮಂಗಳೂರಿನಿಂದ ಮೈಸೂರಿಗೆ ಹೋಗಲಿರುವ ರೈಲು ಗಾಡಿ ನಂಬರ್ 16158 ಗಾಡಿಯು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಬಂದು ಸೇರುವ ನಿರೀಕ್ಷೆ ಇದೆ. ಯುವರ್ ಅಟೆನ್ಷನ್ ಪ್ಲೀಸ್. ದಿ ರೈಲ್ ನಂಬರ್ 16158 ರನ್ನಿಂಗ್ ಬಿಟ್ವೀನ್ Mangalore and Mysore is expected to arrive shortly. ಅಪ್ಪ ಅಪ್ಪ ಏನಪ್ಪ ಅದು ಹೇಳಿದ್ದು? ಏನಿಲ್ಲ ಕಣೋ ನಾಗೇಶ, ರೈಲು ಇನ್ ಸ್ವಲ್ಪ ಹೊತ್ತಿಗೆ ಬರುತ್ತೆ ಅಂತ ಹೇಳಿದ್ರು ಅಷ್ಟೇ. ಅಮ್ಮ, ನಾವು ರೈಲು ನಿಲ್ದಾಣಕ್ಕೆ ಬರೋಕೆ ಇಷ್ಟೊತ್ತಾಯ್ತು. ನಾವು ಮೈಸೂರಿಗೆ ಹೋಗೋಕೆ ಇನ್ನು ಎಷ್ಟೊತ್ತು ಬೇಕು? ಮೊದಲು ರೈಲ್ ಬಂದು ನಿಂತ್ಕೊಳ್ಳಿ, ಆಮೇಲೆ ಅದನ್ನ ನೋಡೋಣ. ನಾಗೇಶ ಅಷ್ಟ್ ಮುಂದೆ ಹೋಗ್ಬೇಡ್ವೋ, ಬಿದ್ದೋಗ್ತೀಯಾ? ಏನಿಲ್ಲ ಕಣೆ, ರೈಲು ಬರ್ತಾ ಇದೆಯೇ ನೋಡ್ತಾ ಇದ್ದೀನಿ ಅಷ್ಟೇ. ಇನ್ನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂದ್ರು, ಆದ್ರೂ ಕಾಣ್ತಾ ಇಲ್ವಲ್ಲ, ಎಲ್ಲಿ ಬರ್ತಿದೆ ಅಂತ ನೋಡ್ದೆ. ನಾಗೇಶ, ಹಿಂದೆ ಬಾ. ಲಕ್ಷ್ಮಿ ಹೇಳಿದ್ದು ಸರಿ, ರೈಲ್ ಬರುವಾಗ ಹುಷಾರಾಗಿ ನಿಂತ್ಕೊಳ್ಳಿ. ಇನ್ನೇನು ರೈಲ್ ಬರೋ ಹೊತ್ತಾಯ್ತು, 5 ನಿಮಿಷದಲ್ಲಿ ರೈಲ್ ಬರುತ್ತೆ. ಅಪ್ಪ ಅಪ್ಪ ಇನ್ನು 5 ನಿಮಿಷದಲ್ಲಿ ರೈಲು ಬರುತ್ತೆ ಅಂದ್ರಿ, ಇಷ್ಟೊತ್ತಾದ್ರೂ ಅದು ಬರ್ಲೇ ಇಲ್ವಲ್ಲ ಅಪ್ಪ? ಅಲ್ವೋ ನಾಗೇಶ, ನಾನು ಹಾಗಂತ ಹೇಳಿ ಇನ್ನೂ 1 ನಿಮಿಷ ಕೂಡ ಆಗಿಲ್ಲ, ಆಗ್ಲೇ ರೈಲು ಬಂತ ಅಂತೀಯಲ್ಲ. ರೈಲು ಬರೋಕೆ ಇನ್ನೂ 4 ನಿಮಿಷ ಇದೆ ಮಗನೇ, ಇನ್ನೇನ್ ಬರುತ್ತೆ, ಸ್ವಲ್ಪ ತಾಳು.
ಅಪ್ಪ 1 ನಿಮಿಷ ಅಂದ್ರೆ ಎಷ್ಟು ಜಾಸ್ತಿ ಅನ್ನಿಸುತ್ತೆ ಅಲ್ವಾ ಅಪ್ಪ? ಹೌದು ನಾಗೇಶ, ಕಾಯುವಾಗ 1 ನಿಮಿಷ ಅಲ್ಲ 1 ಸೆಕೆಂಡ್ ಕೂಡ ತುಂಬಾ ಜಾಸ್ತಿ ಅನ್ಸುತ್ತೆ ಗೊತ್ತಾ. ನಿನ್ಗೆ ಎಲ್ಲಿ ಗೊತ್ತಾಗುತ್ತೆ ಬಿಡು, ತಿನ್ನೋದೊಂದೇ ಗೊತ್ತು ನಿಂಗೆ. ಅಕ್ಕ ಅಕ್ಕ, ಸೆಕೆಂಡ್ ಅಂದ್ರೆ ಏನಕ್ಕ? ನೋಡು ನಾಗೇಶ, ನಿಂಗೆ ಹೇಳ್ಕೊಟ್ರು ನೀನ್ ನೆನ್ಪಲ್ಲಿ ಇಟ್ಕೊಳ್ಳಲ್ಲ. ಅವತ್ ನಾನು ಹೇಳ್ಕೊಡ್ಲಿಲ್ವಾ, ಮರ್ತೋಯ್ತಾ? ಮತ್ತೆ ಹೇಳ್ಕೊಡ್ತೀನಿ. ಆದ್ರೆ ಇದನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. 1 ಸೆಕೆಂಡ್ ಅಂದ್ರೆ ನಿಮಿಷನ 60 ಸಮಭಾಗ ಮಾಡಿದ್ರೆ ಅದರಲ್ಲಿ 1 ಭಾಗ ಅಂತಾರೆ. ಅಂದ್ರೆ 1 ನಿಮಿಷಕ್ಕೆ 60 ಸೆಕೆಂಡ್ಗಳು, ಗೊತ್ತಾಯ್ತಾ? ನೋಡಿ, ಇವಾಗ ನೀವು ನಿಮಿಷ ಸೆಕೆಂಡು ಅಂದಾಗೆ ರೈಲು ಬರ್ತಾ ಇದೆ. ಓ, ರೈಲು ಬಂತು. ನಾನು ಮೊದಲು ಹತ್ತೀನಿ, ನಾನು ಮೊದಲು. ನಾಗೇಶ, ಲಕ್ಷ್ಮಿ ನಿಧಾನ. ಮೊದ್ಲು ರೈಲ್ ನಿಲ್ಲಿ, ಅದು ನಿಲ್ಲೋವರೆಗೆ ಹತ್ಬೇಡಿ. ನಿಂತ ಮೇಲೆ ನಿಧಾನವಾಗಿ ಹತ್ತಿ. ಆಯ್ತಮ್ಮ, ಹಾಗೆ ಮಾಡ್ತೀವಿ. ಹೇ ನಾಗೇಶ, ಬಾ ಮಗ್ನೆ, ನೀನ್ ನನ್ ಪಕ್ಕ ಕೂತ್ಕೋ. ಲಕ್ಷ್ಮಿ ಅಪ್ಪನ ಹತ್ರ ಕೂತ್ಕೊಳ್ಳಿ. ಅಪ್ಪ ಅಮ್ಮ, ರೈಲು ಹೇಗೆ ಹೋಗುತ್ತದೆ? ಎಷ್ಟು ಜೋರಾಗಿ ಹೋಗುತ್ತೆ? ಹೇ ಸುಮ್ನೆ ಬಾರೋ, ರೈಲು ಚುಕುಬುಕು ಚುಕುಬುಕು ಅಂತ ಹೋಗುತ್ತೆ. ಲಕ್ಷ್ಮಿ, ಹಂಗ ಮಗಳೇ ಹೇಳ್ಕೊಡೋದು. ನಾಗೇಶ, ರೈಲು ಹಳಿ ಮೇಲೆ ಹೋಗೋದ್ರಿಂದ ಜೋರಾಗಿ ವೇಗವಾಗಿ ಹೋಗುತ್ತೆ ಮಗನೇ. ಅಪ್ಪ, ರೈಲು ತುಂಬಾ ಸ್ಪೀಡಾಗಿ ಹೋಗುತ್ತಾ? ಬಸ್ಗಿಂತಾನೂ ಜೋರಾಗಿ ಹೋಗುತ್ತಾ? ಹೌದು ಮಗನೇ, ಬಸ್ಗಿಂತಲೂ ರೈಲು ಜೋರಾಗಿ ಹೋಗುತ್ತೆ. ಅಂದ್ರೆ ಎಷ್ಟು ಸ್ಪೀಡಾಗಿ ಹೋಗುತ್ತೆ ಅಪ್ಪ? ಈ ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗವಾಗಿ ಹೋಗುತ್ತೆ. 60 ಕಿಲೋಮೀಟ್ರ ಗಂಟೆಗೆ ಅಂದಿಯಲ್ಲಪ್ಪ, ಅದ್ಯಾಕೆ? ನೋಡು ಮಗನೇ, ಯಾವುದೇ ವಸ್ತುವಿನ ವೇಗವನ್ನು ಗುರುತಿಸಬೇಕಾದ್ರೂ ಅದು ಎಷ್ಟು ಸಮಯದಲ್ಲಿ ಅನ್ನೋದನ್ನ ನೋಡಬೇಕು. ಈ ರೈಲು ಪ್ರತಿ ಗಂಟೆಗೆ 60 ಕಿಲೋಮೀಟರ್ ದೂರ ಹೋಗಿರುತ್ತೆ. ಅದಕ್ಕೆ ಇದರ ವೇಗ ಅಂದರೆ ಸ್ಪೀಡು ಗಂಟೆಗೆ 60 ಕಿಲೋಮೀಟ್ರು ಅಂತ ಹೇಳಿದ್ದು. ಓ, ಅಮ್ಮ ಅಮ್ಮ, 1 ನಿಮಿಷ ಅಂದ್ರೆ 60 ಸೆಕೆಂಡು ಅಂತ ನನಗೆ ಗೊತ್ತು. ಆದ್ರೆ ಅಪ್ಪ ಗಂಟೆ ಅಂದ್ರಲ್ಲ, ಅದು ಹೇಗೆ? ಏ ಅಕ್ಕ, ನೀನು ಪೆದ್ದಿ, ನಿನಗೆ ಗೊತ್ತಿಲ್ಲ. ಅಮ್ಮನ್ನ ಕೇಳ್ತೀಯ, ನನಗೆ ಹೇಳ್ಕೊಡಕ್ಕೆ ಬರ್ತೀಯ? ಹೇ ನಾಗೇಶ, ನೀನು ತುಂಬಾ ತರಲೆ ಆಗ್ಬಿಟ್ಟೆ. ನೋಡು, ನನಗೆ ಗಂಟೆ ಅಂದ್ರೆ ಗೊತ್ತು, ಆದ್ರೆ 1 ಗಂಟೆಗೆ ಎಷ್ಟು ನಿಮಿಷ ಅಂತ ಸರಿಯಾಗಿ ಗೊತ್ತಿಲ್ಲ. ಅದಕ್ಕೆ ಅಮ್ಮನ್ನ ಕೇಳ್ದೆ. ಅಷ್ಟಕ್ಕೆ ಇವನು ನನ್ನನ್ನೇ ಪೆದ್ದಿ ಅಂತಾನೆ. ಇವನೇ ಪೆದ್ದ ಅಲ್ವಪ್ಪ? ನೀವು ಇಬ್ರು ಪೆದ್ರಲ್ಲ, ಜಾಣ್ರೆ. ಹಾ ಮಗಳೇ, ನೀನು ಅನ್ಕೊಂಡಿರೋದು ಸರಿಯಾಗೇ ಇದೆ. 60 ಸೆಕೆಂಡ್ಗಳು ಅಂದ್ರೆ 1 ನಿಮಿಷ ಆಗುತ್ತೆ. ಹಾಗೇನೆ 60 ನಿಮಿಷಕ್ಕೆ 1 ಗಂಟೆ ಆಗುತ್ತಮ್ಮ. ನೋಡಮ್ಮ, ಅಪ್ಪ ಅಕ್ಕನ ಪರನೇ ಮಾತಾಡ್ತಿದ್ದಾರೆ. ಅವಳು ಜಾಣೆಯಂತೆ, ನಾನು ಪೆದ್ದನಂತೆ. ನಾನು ಅವಳ ತರ ದೊಡ್ಡವನಾದ ಮೇಲೆ ನಾನು ಕಲ್ತ್ಕೋತೀನಿ ಅಲ್ವಮ್ಮ? ಹೌದು, ನನ್ ಮಗ ತುಂಬಾ ಜಾಣ. ದೊಡ್ಡವನಾದ್ಮೇಲೆ ಲಕ್ಷ್ಮಿಗಿಂತನೂ ಚೆನ್ನಾಗ್ ಕಲ್ತ್ಕೋತಾನೆ. ಅಪ್ಪ ಅಪ್ಪ, ನೋಡಪ್ಪ, ಅಮ್ಮ ನಾಗೇಶನ್ ಪರಾನೆ, ನನ್ನ ಪೆದ್ದಿ ಅಂತಾರೆ. ಅಪ್ಪ ಅಪ್ಪ, ಈಗ ಎಲ್ಲಿದ್ದೀವಪ್ಪ? ನಿನ್ ವಾಚನ್ ತೋರ್ಸು. ಇವಾಗ ನಾವು ರೈಲನ್ನು ಹತ್ತಿ ಎಷ್ಟು ಸಮಯ ಆಯ್ತು? ಓ, ಇಷ್ಟು ಬೇಗ ಇಷ್ಟು ದೂರ ಬಂದಿದ್ದೀವ? ನಾವು ರೈಲನ್ನು ಹತ್ತಿ 3/4 ಗಂಟೆ ಆಗಿದೆ ಅಷ್ಟೇ ಮಗಳೇ. ಅಪ್ಪ ಅಪ್ಪ, ನನಗೆ 3/4 ಗಂಟೆ ಅಂದ್ರೆ ಗೊತ್ತು, ಆದ್ರೆ ನಾಗೇಶಂಗೆ ಹಂಗಂದ್ರೆ ಗೊತ್ತಿಲ್ಲ ಅಪ್ಪ. ಲಕ್ಷ್ಮಿ, ಏನೇ ನಿಂದು? ಹೆಣ್ಮಕ್ಳು ಈ ತರ ಎಲ್ಲ ಆಡ್ಬಾರ್ದು. ಸುಮ್ನೆ ಕೂತ್ಕೋ. ಅವನು ಗಂಡ್ ಮಗ, ಅವನು ಆಡ್ತಾನೆ ಅಂತ ನೀನು ಆಡ್ತೀಯಾ? ಆಯ್ತು ಬಿಡೆ, ಅದಕ್ಕೆ ಯಾಕೆ ಕೋಪ ಮಾಡ್ಕೋತೀಯ? ನೀವು ಏನ್ ಅವಳ ಜೊತೆ ಸೇರ್ಕೊಂಡು ಅವಳು ಕುಣಿದಾಗೆ ಕುಣಿಸ್ತೀರಲ್ಲ. ಸರಿ, ನೀನೇ ಹೇಳು ಲಕ್ಷ್ಮಿ, 3/4 ಗಂಟೆ ಅಂದ್ರೆ ಎಷ್ಟು ಅಂತ ನೋಡೋಣ. ಅಮ್ಮ, ನೀನ್ ಯಾಕೆ ನನ್ನ ಆ ತರ ಬೈತಿದ್ಯಾ? ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡ್ಬಾರ್ದಂತೆ. ನಮ್ ಸ್ಕೂಲ್ಗೆ ವಿವೇಕಾನಂದ ಆಸ್ಪತ್ರೆಯಿಂದ ಒಬ್ರು ಸರ್ ಬಂದಿದ್ರು. ಅವರು ಹೆಣ್ಣು ಗಂಡು ಅಂತ ತಾರತಮ್ಯ ಮಾಡಿದ್ರೆ ಶಿಕ್ಷೆ ಕೊಡಿಸ್ತಾರಂತೆ, ಗೊತ್ತಾ ಅಮ್ಮ? ಕೇಳ್ದೇನೆ ಸೀತಾ, ಅದಕ್ಕೆ ಮಕ್ಕಳನ್ನ ಸಮಾನವಾಗಿ ನೋಡ್ಕೋಬೇಕು ಅಂತ ಹೇಳೋದು. ಅಕ್ಕ ಅಕ್ಕ, ತಪ್ಪಾಯ್ತು. ನಾನು ಇನ್ನು ನಿನ್ನ ಬೈಯಲ್ಲ. ನನ್ನ ಮುದ್ದು ಅಕ್ಕ ಅಲ್ವಾ? 3/4 ಗಂಟೆ ಅಂದ್ರೆ ಎಷ್ಟಕ್ಕ? ನೀನು ನನ್ನ ಮುದ್ದು ತಮ್ಮ. 1 ಗಂಟೆಗೆ 60 ನಿಮಿಷ, ಹಾಗೇನೆ 45 ನಿಮಿಷಕ್ಕೆ 3/4 ಗಂಟೆ, ಗೊತ್ತಾಯ್ತಾ? ಗೊತ್ತಾಯ್ತು ಅಕ್ಕ. 3/4 ಗಂಟೆ, ಹಂಗೇನೆ ಅರ್ಧ ಗಂಟೆ, 1/4 ಗಂಟೆನೂ ಇದೆ ಅಲ್ವಾ ಅಕ್ಕ? ಅಮ್ಮ ಒಂದೊಂದ್ಸಾರಿ ಹೇಳ್ತಾ ಇರ್ತಾಳೆ,
ಕಾಲು ಗಂಟೆ ಅಂದರೆ ಎಷ್ಟು ನಿಮಿಷ? ಅರ್ಧ ಗಂಟೆ ಅಂದರೆ ಎಷ್ಟು ನಿಮಿಷ ಅಕ್ಕ? ಹೇಳ್ಕೊಡೆ. ಸರಿ ಸರಿ, ಬೆಣ್ಣೆ ಹೊಡಿಬೇಡ. 15 ನಿಮಿಷಕ್ಕೆ ಕಾಲು ಗಂಟೆ, 30 ನಿಮಿಷಕ್ಕೆ ಅರ್ಧ ಗಂಟೆ, 45 ನಿಮಿಷಕ್ಕೆ ಮುಕ್ಕಾಲು ಗಂಟೆ, 60 ನಿಮಿಷಕ್ಕೆ 1 ಗಂಟೆ ಅಂತ ಕರಿತೀವಿ. ಗೊತ್ತಾಯ್ತಾ? ಓ ಗೊತ್ತಾಯ್ತು. ನಾಳೆ ನಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನೇ ಹೇಳ್ಕೊಡ್ತೀನಿ. ಹೌದು, ಜಾಣ ಕಣೋ ನೀನು. ಅಪ್ಪ ಅಪ್ಪ, ಹೊಟ್ಟೆ ಎಸಿತಾ ಇದೆ, ತಿನ್ನಕ್ಕೆ ಏನಾದ್ರೂ ತಗೋಡಪ್ಪ. ಏ ನಾಗೇಶ, ಬರುವಾಗ ತಾನೆ ಉಪ್ಪಿಟ್ಟು ಕೇಸರಿ ಬಾತ್ನ ಒಂದು ತಟ್ಟೆ ತಿಂದಿಯಲ್ಲ, ಇಷ್ಟು ಬೇಗ ಹೊಟ್ಟೆ ಎಸಿತಾ ಇದೀಯಾ? ಪಾಪ ಮಕ್ಕಳು ಬೆಳಗ್ಗೆ ತಿಂದಿದ್ದು ಆಗ್ಲೇ 2 ಗಂಟೆ ಆಗ್ತಾ ಇದೆ. ಇಲ್ಲಿವರೆಗೆ ಇರುತ್ತಾ? ಏನಾದ್ರೂ ತಕೊಡಿ ಮಕ್ಳಿಗೆ ತಿನ್ನೋಕೆ. ಓ ಸರಿ ಆಯ್ತು ಬಿಡು, ಏನಾದ್ರೂ ತರ್ತೀನಿ. ಅಮ್ಮ ಅಮ್ಮ. ಯಾಕಮ್ಮ ಲಕ್ಷ್ಮಿ, ಏನಾಯ್ತು? ಅಮ್ಮ ಅಮ್ಮ, ಇವಾಗ ನಾವು ರೈಲನ್ನು ಹತ್ತಿ ಎಷ್ಟೊತ್ತಾಯ್ತು ಅಂತ ಲೆಕ್ಕ ಮಾಡ್ತಿದ್ದೆ. ನಾವು ಬೆಳಗ್ಗೆ 8 ಗಂಟೆಯಲ್ಲಿ ರೈಲನ್ನು ಹತ್ತಿದ್ದು. ಇವಾಗ ಅದೆಲ್ಲ ಯಾಕೆ ಲಕ್ಷ್ಮಿ? 9 ಗಂಟೆಗೆ ಹತ್ತಿದ್ದು ಅನ್ಸುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ಅಂದ್ರೆ ನಾವು ರೈಲಲ್ಲಿ 5 ಗಂಟೆ ಅಷ್ಟು ಕೂತಿದ್ದೀವಿ ಅಲ್ವಮ್ಮ, ಸರಿನಾ? ಹೌದು ಕಣೆ ಲಕ್ಷ್ಮಿ, ಸರಿಯಾಗಿ ಹೇಳ್ತಿದೀಯಾ. ನಾವು ರೈಲು ಹತ್ತಿ 5 ಗಂಟೆ ಆಗೋಯ್ತು, ಗೊತ್ತೇ ಆಗ್ಲಿಲ್ಲ. ಲಕ್ಷ್ಮಿ, ನಾಗೇಶ ತಕೊಳ್ಳಿ, ಇಡ್ಲಿ ತಂದಿದ್ದೀನಿ, ತಿನ್ನಿ. ಸೀತಾ, ನೀನು ಹಾಗೇನೆ ಅವ್ರ ಜೊತೆ ತಿನ್ಕೊಳೆ. ಅಮ್ಮ ಅಮ್ಮ, ನಂಗೆ 3 ಇಡ್ಲಿ ಕೊಡು, ಅಕ್ಕನಿಗೆ 2 ಇಡ್ಲಿ ಕೊಡು. ತಿಂಡಿ ಪೋತ, ತಿನ್ನೋದಕ್ಕೆ ಸರಿ ನೀನು. ಅಮ್ಮ ಅಮ್ಮ, ನಂಗೂ 3 ಇಡ್ಲಿ ಕೊಡು. ನಾಗೇಶ, ಲಕ್ಷ್ಮಿ ಯಾಕೆ ಜಗಳ ಆಡ್ತೀರಾ? ಇಬ್ರು ಸಮನಾಗಿ 3 ಇಡ್ಲಿ ತಕೊಳ್ಳಿ. ಸೀತಾ, ನೀನು ಉಳಿದ 2 ಇಡ್ಲಿ ತಿನ್ಕೋ, ನಾನು ತಕೋ ಬರುವಾಗ್ಲೇ ತಿನ್ಕೊಂಬಂದೆ. ಪರವಾಗಿಲ್ಲ, ನೀವು ಇನ್ನೊಂದು ತಗೊಳ್ಳಿ. ಅಪ್ಪ ಅಪ್ಪ, ಸ್ವಲ್ಪ ನಿನ್ನ ಮೊಬೈಲು ಕೊಡಪ್ಪ. ಯಾಕೋ ಮೊಬೈಲ್ ಎಲ್ಲ ಇಟ್ಕೊಂಡು ಆಟ ಆಡ್ಬೇಡ, ಹಾಳು ಮಾಡ್ಬಿಡ್ತೀಯಾ ಅಷ್ಟೇ. ಇಲ್ಲಮ್ಮ, 5 ಗಂಟೆ ಆಯ್ತು ಅಂದಿಯಲ್ಲ, ಅದನ್ನು ನೋಡಬೇಕು. ಅಪ್ಪನ ಮೊಬೈಲ್ ಸಮಯ ತೋರುತ್ತೆ. ಸರಿ ತಗೋ ಮೊಬೈಲು. ಅಪ್ಪ ಅಪ್ಪ. ಏನೋ ನಾಗೇಶ? ಅಪ್ಪ, ನಿನ್ನ ಮೊಬೈಲ್ನಲ್ಲಿ ಬೆಳಗ್ಗೆ ನೋಡಿದಾಗ 9 ಅಂತ ತೋರಿಸುತ್ತಿತ್ತು, ಇವಾಗ ಯಾಕೆ 2 ಅಂತ ತೋರಿಸ್ತಿದೆ ಅಪ್ಪ? 5 ಗಂಟೆ ಆಗಿದ್ರೆ ಇನ್ನು 8ಕ್ಕಿಂತ ಜಾಸ್ತಿ ತೋರಿಸಬೇಕಾಗಲ್ವಪ್ಪ? ಮತ್ತೆ ಯಾಕೆ 2 ಅಂತ ತೋರಿಸ್ತಾ ಇದೆ? ಅದು ಕಡಿಮೆ ಅಲ್ಲವಾ? ನಾಗೇಶ, ಹೌದು 2 ಅಂತ ತೋರಿಸ್ತಾ ಇದೆ, ಆದ್ರೆ ಅದ್ರ ಜೊತೆಗೆ ಇನ್ನೇನೋ ಇದೆ ನೋಡು. ಇದೋ ಇಲ್ಲಿ ನೋಡು, PM ಅಂತಾನೋ ಬರ್ದಿದೆ. 2 PM ಅಂತ ಇದೆ, ನೋಡಿದ್ಯಾ? ಈಗ ನೆನಪಾಗ್ತಾ ಇದೆ. ಬೆಳಗ್ಗೆ 9 AM ಅಂತ ಇತ್ತು, ಈಗ 2 PM ಅಂತ ತೋರಿಸ್ತಾ ಇದೆ. ಯಾಕಪ್ಪ? ಅಯ್ಯೋ ಪೆದ್ದ, ಅಷ್ಟು ಗೊತ್ತಿಲ್ವಾ? ನನಗೆ ಗೊತ್ತು ಯಾಕೆ ಅಂತ. ನಮಗೆ ಮೊನ್ನೆ ದಿನ ತಾನೇ ನಮ್ಮ ಮೇಷ್ಟ್ರು ಈ ಥರ ಯಾಕೆ ಅಂತ ಹೇಳ್ಕೊಟ್ರು. ಅಯ್ಯೋ ನೀನೇ ಪೆದ್ದಿ. ಅಮ್ಮ ನೋಡಮ್ಮ, ನನ್ನ ಪೆದ್ದ ಪೆದ್ದ ಅಂತಾಳೆ. ಗೊತ್ತಿದ್ರೆ ಹೇಳು ಹೇಗೆ ಅಂತ ನೋಡೋಣ. ನಿಂಗೆ ಗೊತ್ತಿಲ್ಲ, ಸುಮ್ಮನೆ ಅಂತೀಯ. ನಾಗೇಶ, ನನಗೆ ನಮ್ಮ ಮೇಷ್ಟ್ರು ಹೇಳ್ಕೊಟ್ಟಿದ್ದಾರೆ ಗೊತ್ತಾ? ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೆ AM ಅಂತ ಕರೀತಾರೆ ಗೊತ್ತಾ? ಹೌದಲ್ವಪ್ಪ? ಹೌದು ಮಗಳೇ, ನಿಜ. ಕನ್ನಡದಲ್ಲಿ ಅದನ್ನ ಪೂರ್ವಾನ್ನ ಅಂತಾರೆ, ಅಂದ್ರೆ ಅರ್ಧ ದಿನದ ಮೊದಲ ಭಾಗ ಅಂತ ಅರ್ಥ. ಹೌದಾ ಅಕ್ಕ? ಹಾಗಿದ್ರೆ PM ಅಂದ್ರೆ ಏನಕ್ಕ? ಪ್ರೈಮ್ ಮಿನಿಸ್ಟರ್ ಅಂತಾನಾ? ಅದಕ್ಕೆ ಕಣೋ ನಾಗೇಶ, ನಿನ್ನ ಪೆದ್ದ ಅನ್ನೋದು ಪ್ರೈಮ್ ಮಿನಿಸ್ಟರ್ ಅಂದ್ರೆ ಪ್ರಧಾನ ಮಂತ್ರಿ ಅಂತ ಅಲ್ವೇನೋ? ಅಕ್ಕ, ನನಗೆ ಅಷ್ಟು ಗೊತ್ತಿಲ್ವಾ? ಸರಿ, ಹಾಗಿದ್ರೆ PM ಅಂದ್ರೆ ಏನಕ್ಕ? ಓ ಅದಾ, ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ PM ಅಂತ ಕರೀತಾರೆ. PM ಅಂದ್ರೆ PM ಅಂದ್ರೆ ಪೋಸ್ಟ್ ಮೆರಿಡಿಯನ್ ಅಂತ, ಕನ್ನಡದಲ್ಲಿ ಅಪರಾಹ್ನ ಅಂತ ಕರೀತಾರೆ. ನೋಡೆ ಸೀತಾ, ನನ್ನ ಮಗಳು ಎಷ್ಟು ತಿಳ್ಕೊಂಡಿದ್ದಾಳೆ. ಆಯ್ತು ಇರಿ, ನಮ್ ನಾಗೇಶ ಇನ್ನೂ ಚಿಕ್ಕವನು, ಅವನು ಅವಳಷ್ಟು ಓದಿದ್ಮೇಲೆ ಅವನು ಹೇಳ್ತಾನೆ. ಸರಿ ಬಿಡು ನಾಗೇಶ, ಇವಾಗ ಟೈಮ್ ಎಷ್ಟಾಗಿದೆ ನನ್ನ ವಾಚ್ ನೋಡಿ ಹೇಳು ನೋಡೋಣ. ಅಪ್ಪ, ಇವಾಗ ನಿಮ್ಮ ವಾಚಿನಲ್ಲಿ 2:30 ತೋರಿಸುತ್ತಿದೆ, ನಿಮ್ಮ ಮೊಬೈಲ್ನಲ್ಲೂ ಸಹ 2:30 ತೋರಿಸ್ತಿದೆ. ಹೌದು, ಟೈಮ್ನ ಸರಿಯಾಗಿ ಹೇಳಿದ್ದೀಯಾ. ಹಾಗಾದ್ರೆ ಪೂರ್ವಾಹ್ನನ ಅಥವಾ ಅಪರಾಹ್ನನ ಅಂತ ಹೇಳು ನೋಡೋಣ. ಅಪ್ಪ ಅಪ್ಪ, ಅಕ್ಕ ಹೇಳಿಕೊಟ್ಟಿದ್ದನ್ನು ತುಂಬಾ ಚೆನ್ನಾಗಿ ತಿಳಿದುಕೊಂಡಿದ್ದೇನೆ ಗೊತ್ತಾ? ರಾತ್ರಿ 12 ಗಂಟೆಯಿಂದ ಬೆಳಗ್ಗೆ 12 ಗಂಟೆವರೆಗೆ ಪೂರ್ವಾಹ್ನ ಅಂದರೆ AM,
ಹಾಗೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಅಪರಾಹ್ನ ಅಂದರೆ PM. ಇವಾಗ ಮಧ್ಯಾಹ್ನ 2:30 ಗಂಟೆ, ಆದ್ದರಿಂದ ಇವಾಗ ಅಪರಾಹ್ನ. ಸರಿನಪ್ಪ? ನೋಡಿದ್ರಾ ನನ್ನ ಮಗ ಹೇಗೆ ಅಂತ ಗೊತ್ತಾಯ್ತಾ? ಹೇಳಿಕೊಟ್ಟಿದ್ದನ್ನ ಅಪ್ಪ ಮಗಳಿಗೆ ಯಾವ ಥರ ತಿರುಗಿಸಿ ಹೇಳ್ದ ಅಂತ. ಸರಿ ಸರಿ, ಎದ್ದೇಳಿ, ಸ್ಟೇಷನ್ ಬಂತು, ಇಳಿಯೋಣ. ಅಪ್ಪ ಅಪ್ಪ, ಏನೋ ಮಗನೇ? ನಾವು ಮೈಸೂರಿಗೆ ಬರೋದಕ್ಕೆ ಎಷ್ಟು ಹೊತ್ತು ತಗೋತು ಅಲ್ವಾ ಅಪ್ಪ? ಹೌದು ಮಗನೇ, ಮಂಗಳೂರಿಂದ ಮೈಸೂರು ಸ್ವಲ್ಪ ದೂರ ಇದೆಯಾ, ಅಲ್ಲಿಂದ ಬರಬಾರ್ದಾ? ಅಪ್ಪ ಅಮ್ಮ, ನಾವು ಊರಿಂದ ರೈಲ್ಗೆ ಹತ್ತಿದ್ದು 9 ಗಂಟೆಗೆ, ಇಳ್ದಿದ್ದು 2:30ಕ್ಕೆ. ಅಂದ್ರೆ ನಾವು ರೈಲ್ನಲ್ಲಿ 5:15 ಗಂಟೆ ಕೂತಿದ್ವಿ ಅಲ್ವಾ? ಅಂದ್ರೆ ಪೂರ್ವಾಹ್ನದಲ್ಲಿ ಹತ್ತಿ ಅಪರಾಹ್ನದಲ್ಲಿ ಇಳಿದ್ವಿ ಅಲ್ವಪ್ಪ? ಹೌದು ಮಗಳೇ. ನಾಗೇಶ, ಓಡ್ಬೇಡ್ವೋ, ಎಲ್ಲಾದ್ರೂ ಬಿದ್ದೀಯಾ? ಸೀತಾ ಸೀತಾ, ನಾಗೇಶನ್ ಕೈ ಹಿಡ್ಕೊಂಡು ಹುಷಾರಾಗಿ ಇಳಿಸು ಟ್ರೈನಿಂದ. ರೀ ಏನ್ರಿ ಇಷ್ಟೊಂದು ಜನ ಇದ್ದಾರೆ ಈ ಸ್ಟೇಷನ್ನಲ್ಲಿ? ಹೌದು ಸೀತಾ, ನಾವು ದಸರಾ ನೋಡೋಕ್ಕೆ ಅಲ್ವಾ ಬಂದಿರೋದು. ಹಾಗೇನೆ ನಮ್ಮ ಥರನೇ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಅದಕ್ಕೆ ತುಂಬ ಗಲಾಟೆ ಇರುತ್ತೆ. ಮಕ್ಕಳನ್ನ ಹುಷಾರಾಗಿ ನೋಡ್ಕೊ. ಆಯ್ತು ರೀ ನಾಗೇಶ, ಒಂದಾ ಮಾಡ್ಬೇಕಂತೆ, ಸ್ವಲ್ಪ ಆ ಕಡೆ ಕರ್ಕೊಂಡೋಗಿ ಕೂರ್ಸಿ. ಸೀತಾ, ನಮ್ಮ ಹಳ್ಳಿ ಥರ ಇಲ್ಲಿ ಬೈಲಿಲ್ಲ ಅಥವಾ ಸಿಕ್ಕಿದ ಜಾಗದಲ್ಲಿ 1-2 ಮಾಡೋ ಆಗಿಲ್ಲ, ಗೊತ್ತಾ? ಹೌದಾ ರೀ, ಮತ್ತೆ ಏನ್ ಮಾಡೋದು ಇವಾಗ? ಸ್ವಚ್ಛತೆಯನ್ನ ಕಾಪಾಡಬೇಕು, ಗೊತ್ತಾ? ಸೀತಾ, ಅಲ್ಲಿ ಶೌಚಾಲಯ ಇದೆ ನೋಡು. ನಾಗೇಶ, ಅಲ್ಲಿ ಹೋಗಿ ಒಂದ ಮಾಡಿ ಬಾ. ಅಪ್ಪ, ತುಂಬಾ ಜನ ಇದ್ದಾರೆ, ನೀವು ನನ್ನ ಜೊತೆಯಲ್ಲಿ ಬನ್ನಿ ಅಪ್ಪ. ಮಾಡಿ ಆಯ್ತೇನೋ ನಾಗೇಶ, ಬೇಗ ಮುಗಿಸಿ ಬಾ. ಆಯ್ತಪ್ಪ, ಮಾಡಿದೆ, ಬನ್ನಿ ಹೋಗೋಣ. ರೀ ಹೊತ್ತು ಮುಳುಗೋ ಹೊತ್ತಾಯ್ತು, ಇವಾಗ ಎಲ್ಲಿ ಹೋಗೋಣ? ಮಕ್ಕಳನ್ನ ಹುಷಾರಾಗಿ ಕೈ ಹಿಡ್ಕೊಂಡು ಕರ್ಕೊಂಡ್ ಬಾ. ಇವಾಗ ಹೊರಗಡೆ ಹೋಗಿ ಆಮೇಲೆ ಆಟೋದಲ್ಲಿ ಅರಮನೆಗೆ ಹೋಗೋಣ. ಆಯ್ತು, ನಡೀರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಚಾಮುಂಡಿ ಮಹಿಷನ ಕೊಂದ ಮಹಾರಾತ್ರಿ, ಧರ್ಮ ಅಧರ್ಮವ ಸೋಲಿಸಿದ ರಾತ್ರಿ. ಕನ್ನಡ ಜನತೆಗೆ ಮಂಗಳ ರಾತ್ರಿ, ಕನ್ನಡ ಜನತೆಗೆ ಮಂಗಳ ರಾತ್ರಿ. ಮನೆ ಮನೆ ನಲಿಸುವ ಶುಭ ನವರಾತ್ರಿ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಪ್ರಿಯ ಕೇಳುಗರೆ, ನಾವು ಇಂದಿನ ಲೆಕ್ಕದ ಕಟ್ಟೆ ರೇಡಿಯೋ ಕಾರ್ಯಕ್ರಮದಲ್ಲಿ ಕಾಲದ ಅಳತೆ ಮಾನಗಳಾದ ಸೆಕೆಂಡು, ನಿಮಿಷ, ಕಾಲು ಗಂಟೆ, ಅರ್ಧ ಗಂಟೆ, ಮುಕ್ಕಾಲು ಗಂಟೆ, ಪೂರ್ವಾಹ್ನ, ಅಪರಾಹ್ನದ ಬಗ್ಗೆ ತಿಳಿದುಕೊಂಡೆವು ಅಲ್ವಾ? ಮುಂದಿನ ಕಾರ್ಯಕ್ರಮದಲ್ಲಿ 24 ಗಂಟೆ, 12 ಗಂಟೆ ಬಗ್ಗೆ ತಿಳಿದುಕೊಳ್ಳೋಣ. ಈಗ ನಿಮಗೊಂದು ಪ್ರಶ್ನೆ. ನಿಮ್ಮೂರಿನಲ್ಲಿ ಸಮಯವನ್ನು ಅಳೆಯಲು ಬೇರೆ ವಿಧಾನವನ್ನು ಬಳಸುತ್ತಿರಬಹುದು. ಹಾಗಿದ್ದಲ್ಲಿ ಅದರ ಬಗ್ಗೆ ಬರೆದು ತಿಳಿಸಿ.
ನಮ್ಮ ಕಾರ್ಯಕ್ರಮಗಳಲ್ಲಿ ಅದನ್ನು ಸೇರಿಸಿಕೊಳ್ಳುತ್ತೇವೆ. ನೀವು ಅಥವಾ ನಿಮ್ಮ ಶಾಲೆ ಕೂಡ ಲೆಕ್ಕದ ಕಟ್ಟೆಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು. ಅದಕ್ಕೆ ನೀವು ಮಾಡಬೇಕಾಗಿರುವುದು ಇಷ್ಟೇ: ನಿಮ್ಮ ಹೆಸರು, ಫೋನ್ ನಂಬರ್, ವಿಳಾಸವನ್ನು ಕಳಿಸಿಕೊಡಿ. ಗಣಿತದ ಬಗ್ಗೆ ನಿಮಗೆ ಪ್ರಶ್ನೆಗಳು ಅಥವಾ ಅನುಮಾನಗಳು ಇದ್ದರೆ ಅದನ್ನೂ ಕಳಿಸಿಕೊಡಿ. ನೀವು ಇದನ್ನು ಕಳಿಸಬೇಕಾದ ವಿಳಾಸ: ಲೆಕ್ಕದ ಕಟ್ಟೆ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ನೀವು ಫೋನ್ ಕೂಡ ಮಾಡಬಹುದು. ನಮ್ಮ ಫೋನ್ ನಂಬರ್ 9900053119. ಮತ್ತೊಮ್ಮೆ ನಮ್ಮ ವಿಳಾಸ: ಲೆಕ್ಕದ ಕಟ್ಟೆ, ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅಂಚಿಪುರ ರಸ್ತೆ, ಸರಗೂರು. ನಮ್ಮ ಫೋನ್ ನಂಬರ್ 9900053119. ಕೇಳುಗರೆ, ಇದುವರೆಗೂ ನೀವು ರಾಷ್ಟ್ರೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂವಹನ ಮಂಡಳಿಯ ಪ್ರಾಯೋಜಕತ್ವದಲ್ಲಿ ಜನಧ್ವನಿ ತಯಾರಿಸಿ ಬಿತ್ತರಿಸಿದ ಲೆಕ್ಕದ ಕಟ್ಟೆ ಕಾರ್ಯಕ್ರಮವನ್ನು ಕೇಳಿದಿರಿ. ಬರೆದವರು ಚೌಡಳ್ಳಿ ಚೆಲುವರಾಜು, ನಿರ್ಮಾಣ ಶಿವಕುಮಾರ್ ಮತ್ತು ನಿಂಗರಾಜು, ನೆರವು ವಿಜ್ಞಾನ ವಾಹಿನಿ ಮತ್ತು ವಿವೇಕ ಸ್ಕಾಲರ್ ಯೋಜನೆ ತಂಡ. ಪಾತ್ರಗಳು: ರಾಮಪ್ಪನ ಪಾತ್ರದಲ್ಲಿ ಬಂಕವಾಡಿ ಕೇಶವಮೂರ್ತಿ, ಸೀತಮ್ಮನ ಪಾತ್ರದಲ್ಲಿ ಧನ್ಯಶ್ರೀ, ಲಕ್ಷ್ಮಿಯ ಪಾತ್ರದಲ್ಲಿ ಕುಮಾರಿ ಕಾವ್ಯಶ್ರೀ ಹಾಗೂ ನಾಗೇಶ್ನ ಪಾತ್ರದಲ್ಲಿ ಮಾಸ್ಟರ್ ನಂದೀಶ್. ನಾಳೆ ಇನ್ನೊಂದು ವಿಷಯ ಚರ್ಚಿಸಲು ಲೆಕ್ಕದ ಕಟ್ಟೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ. ಮುಕ್ಕೋಟಿ ಗಣಲೋಕ ನಾ ಕಾಣೆ ನನ್ನ